ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನವೆಂಬರ್ 3ರಿಂದ 19ರವರೆಗೆ ರಾಯಚೂರು ಜಿಲ್ಲೆಯಾದ್ಯಂತ ನಡೆಯಲಿರುವ ಕುಷ್ಠರೋಗ ಪತ್ತೆ ಹಚ್ಚುವ ಅಭಿಯಾನಕ್ಕೆ ಸೋಮವಾರ 11 ಗಂಟೆಗೆ ಚಾಲನೆ ನೀಡಲಾಯಿತು. ಅಭಿಯಾನದ ಅಂಗವಾಗಿ ಆಯೋಜನೆ ಮಾಡಿದ್ದ ಜಾಗೃತಿ ಜಾಥಾಕ್ಕೆ ಮಹಾನಗರ ಪಾಲಿಕೆಯ ಸದಸ್ಯರಾದ ಉಮಾ ರವೀಂದ್ರ ಜಾಲ್ದಾರ್ ಚಾಲನೆ ನೀಡಿದರು. ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದಡಿ ಜಹೀರಾಬಾದ್ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿ, ಸಾವಿರಾರು ವರ್ಷಗಳಿಂದ ಇಂದಿಗೂ ಸಮುದಾಯದಲ್ಲಿ ಉಳಿದಿರುವ ಹಾಗೂ ಸೂಕ್ತ ಚಿಕಿತ್ಸೆಯಿಂದ ಗುಣಪಡಿಸಬಹುದಾದ ನರ ಮತ್ತು ಚರ್ಮ ರೋಗದ ಕಾಯಿಲೆ ಕುಷ್ಠರೋಗವಾಗಿದ್ದು, ಕನಿಷ್ಠ 6 ತಿಂಗಳಿಂದ 1 ವರ್ಷದವರೆಗೆ ತಪ್ಪದೆ ಚಿಕಿತ್ಸೆ ಪಡೆಯುವ ಮೂಲಕ ರೋಗ ನಿರ್ಮೂಲನೆಗೆ ಕೈ ಜೋಡಿಸಲು ಜನತೆ ಮುಂದೆ ಬರಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಕುಷ್ಠರೋಗ ಮತ್ತು ಕ್ಷಯರೋಗ ಇವೆರಡು ಅಣ್ಣ ತಮ್ಮರಿದ್ದಾಗ ಎರಡು ಬೆಸಲೆ ಏನಿರ್ತಾವ ಅಂದ್ರೆ ಯಾವ ಆರ್ಗನಿಸಮ್ ಅಥವಾ ಯಾವುದು ಒಂದು ಮೈಕ್ರೋ ಆರ್ಗನಿಸಮ್ ಬರ್ತದ ಅಥವಾ ಸೂಕ್ಷ್ಮ ಜೀವಾಣುವಿಂದ ಬರ್ತದಂದ್ರೆ ಅವೆರಡು ಅಣ್ಣ ತಮ್ಮರಿದ್ದಾಗ ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಒಂದು, ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೈ ಅಂತ ಹೇಳಿ, ಅದು ಎರಡೂ ಒಂದೇ ಸೈಜ್. ಇದು ಏನಾಗುತ್ತೆ, ಟಿಬಿ ಒಂದು ಸಲ ಮನುಷ್ಯನ ದೇಹದಲ್ಲಿ ಸೇರ್ಕೊಂತಂದ್ರೆ ಕ್ಷಯರೋಗದ ಕ್ರಿಮಿಗಳು ಒಳಗಡೆ ಹೋಯ್ತಂದ್ರೆ ಡೈಲಿ 24 ಅವರ್ಸ್ ಡಿವೈಡ್ ಆಗ್ತಂತ ಅಂದ್ರೆ ಬೆಳೀತಾ ಹೋಗ್ತದೆ. 24 ಅವರ್ಸ್ ಅಂದ್ರೆ ಅಷ್ಟು ಬೇಗ ಫಾಸ್ಟ್ ಆಗಿ ಇದಾಗ್ತದೆ. ಟಿಬಿ, ಕುಷ್ಠರೋಗ ಲೆಪ್ರಸಿ ಅಂತ ಹೇಳ್ತೀವಲ್ಲ, ಅದು ಏನಾಗುತ್ತೆ, ಅದು ದೇಹದಲ್ಲಿ ಸೇರಿದಾಗ ನಿಧಾನವಾಗಿ ಆಗ್ತದೆ, ತಿಂಗಳಿಗೆ 6 ತಿಂಗಳಿಗೆ ಡಿವೈಡ್ ಆಗ್ತದೆ. ಸೊ ಹಾಗಾಗಿ ಕುಷ್ಠರೋಗ ಬೇಗ ಬರಲ್ಲ, ಕ್ಷಯರೋಗ ಬೇಗ ಬರುತ್ತೆ. ಯಾರಲ್ಲಿ ಬರ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಅಪೌಷ್ಟಿಕತೆ ಯಾರ ಹತ್ರ ಇರುತ್ತೆ ಅಂದ್ರೆ ಸರಿಯಾಗಿ ಊಟ ಮಾಡಲ್ಲ, ಆಮೇಲೆ ಅವ್ರಿಗೆ ಸರಿಯಾಗಿ ನಿದ್ದೆ ಇಲ್ಲ, ಸರಿಯಾಗಿ ಇದು ಇಲ್ಲ, ಅಂಥದ್ರಲ್ಲಿ ಏನಾಗುತ್ತೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಅಂದ್ರೆ ಯಾವುದೇ ಒಂದು ನಮ್ಮ ಈಗ ಎಷ್ಟೋ ಜನ ಕೂತ್ಕೊಂಡಿರ್ತೀವಿ, ಎಲ್ಲರೂ ಕೆಮ್ತಾರೆ, ಸೀನ್ತಾರೆ, ಮತ್ತೆ ಏನೇನೋ ಮಾಡ್ತಾರೆ, ಅವೆಲ್ಲ ಕ್ರಿಮಿಜೀವಿಗಳೆಲ್ಲ ನಮಗೆಲ್ಲ ಬರ್ತವೆ. ಈಗ ನನಗೂ ಯಾವಾಗ ನಮ್ಗೆ ಕಂಟ್ರೋಲ್ ಇರ್ತಿದೆ ಅಂದ್ರೆ ನನಗೆ ಯಾವಾಗ ಟಿಬಿ ಬರಲ್ಲ, ಲೆಪ್ರಸಿ, ಕುಷ್ಠರೋಗ ಮತ್ತು ಟಿಬಿ ರೋಗ, ಯಾಕೆ ಎರಡೂ ಸಮೀಕ್ಷೆ ನಾವು ಒಟ್ಟಿಗೆ ಮಾಡ್ತಿದ್ದೀವಿ ಅಂದರೆ, ನಮ್ಮ ಈ ಒಂದು ಕಾಲೋನಿಯಲ್ಲಿ ಅಂದರೆ ಎಲ್ಲಿ ಒಂದು ಮನೆಯಲ್ಲಿ 10ಕ್ಕಿಂತ ಜಾಸ್ತಿ ಜನ ಇರ್ತಾರೆ, ರೂಮ್ಗಳು ಆಯಿತಾ, ಅಂದರೆ ನಿಮಗೆ ಎಲ್ಲದಕ್ಕೂ ಗಾಳಿ ಆಡಲಿಕ್ಕೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕುಷ್ಠರೋಗ ಮತ್ತು ಈ ಒಂದು ಟಿಬಿ ಕಾಯಿಲೆಗಳು ಜಾಸ್ತಿ ಕಾಣಿಸ್ಕೊಳುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಈಗ ನಾವು ಮನೆಯಲ್ಲಿದ್ದಾಗ ನಮ್ಮ ಬೆನ್ನಿನ ಹಿಂದೆ ಯಾವ ಮಚ್ಚೆ ಇದೆ ನಮ್ಗೆ ಗೊತ್ತಾಗಲ್ಲ, ಹೌದಾ? ನನಗಾದ್ರೂ ಗೊತ್ತಾಗಲ್ಲ ಬೆನ್ನಿಂದ ಏನು ಮಚ್ಚೆ ಇದೆ ಅಂತ. ಸೊ ನಿಮಗೂ ಗೊತ್ತಾಗಲ್ಲ. ಸೊ ಅದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ, ಯಾವುದೇ ಥರದ ಮಚ್ಚೆ ಇರಲಿ ನೀವು ಅದಕ್ಕೆ ಹೆದರೋದು ಬೇಡ, ಹೌದಾ? ಈಗ ನಮ್ಮ ಆಶಾ ಕಾರ್ಯಕರ್ತೆ ಅವರೊಬ್ರು ಗಂಡು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಯಾವುದೇ ಒಂದು ಮಚ್ಚೆ ಇದೆ, ಅದು ತಿಳಿ ಬಿಳಿ ಮಚ್ಚೆ ಇರಲಿ ಅಥವಾ ತುರ್ಕೆ ಇರೋ ಮಚ್ಚೆ ಇರಲಿ, ಏನಾದರೂ ಇರಲಿ, ಅದನ್ನು ನೀವು ನಮ್ಮ ಆಶಾ ಕಾರ್ಯಕರ್ತರು ಹಾಗೂ ಅವ್ರು ಯಾರಾದರೂ ಮೇಲ್ ವಾಲಂಟಿಯರ್ಸ್ ಬಂದಾಗ ಪರೀಕ್ಷೆಯನ್ನು ಮಾಡಿಕೊಡ್ತಾರೆ. ಮನೆ ಒಳಗಡೆ ಬಿಡಬೇಕು, ಅದು ಮೇನ್. ಆಶಾಗ ಮಾತಾಡ್ಬಿಟ್ಟು ನಾನು ಹೊರಗಡೆಯಿಂದ ನನ್ನ ಕೆಲಸ ಇದೆ ಅಮ್ಮ ಹೋಗ್ರಿ, ನನ್ಗೆ ಆಮೇಲೆ ಬರ್ರಿ ಅಂತ ಹೇಳ್ಬಾರ್ದು. ಅದಕ್ಕೆ ಪಾಪ ಅವ್ರ ಆಶಾ ಕಾರ್ಯಕರ್ತರು ನಾಷ್ಟ ಇಲ್ಲಾರ್ದೆ ದೊಡ್ಡ ಚಪ್ಪಾಳೆ ಕೊಡಿ ಅವರಿಗೆ. ಬೆಳಗ್ಗೆ ನಾಷ್ಟ ಇಲ್ಲಾರ್ದೆ ಬೆಳಗ್ಗೆ ಒಂದು 6:30ಯಿಂದ 7 ಗಂಟೆ ಸಮೀಕ್ಷೆಗೆ ನಿಮ್ಮ ಹತ್ರ ಬರ್ತಾ ಇರೋರು. ಏನಕ್ಕಂದ್ರೆ ನೀವು ಮನೆಯಲ್ಲಿ ಸಿಗ್ತೀರಾ ಅಂತ. ಸೊ ನಿಮ್ ಸಹಕಾರ ಮುಖ್ಯ. ನನ್ನ ಕೆಲಸ ಇದೆ, ನೀವು ಆಮೇಲೆ ಬರ್ರಿ, ನನ್ನ ನಾಷ್ಟ ಆದ್ಮೇಲೆ ನೀವು 11:30ಗೆ ಬರ್ರಿ ಅಂತ ಅವ್ರ ಓಡಾಡಿಸ್ಬಾರ್ದು. ಸೊ ಇದನ್ನ ನಾವು ನಿಮ್ಗೆ ವಿನಂತಿ ಮಾಡೋದು. ಸೊ ಅದ್ರ ಜೊತೆಗೆ ಯಾರಿಗಾದ್ರೂ ಕಫ ಮತ್ತೆ ಅದು ಹೇಳ್ತಾರೆ ನಮ್ಮ ಅಧಿಕಾರಿಗಳು, ಬೇರೆ ಕಫ ಇದೆ, ಕೆಮ್ಮು ಕಫ ಇದೆ, ಅವ್ರಿಗೆ ಏನಾದ್ರು ಇತ್ತು ಅಂದ್ರೆ ಕಪ್ ಕೊಡ್ತಾರೆ, ನೀವು ಅದನ್ನ ಕಪ್ ತಗೊಂಡು ಹೋಗಿ ಪರೀಕ್ಷೆ ಮಾಡಿ ಕೊಡ್ತಾರೆ. ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ, ಬಂದು ನಿಮ್ಮ ಬಾಗಿಲಿಗೆನೆ ಬಂದು ಎಲ್ಲ ಪರೀಕ್ಷೆ ಮಾಡಬೇಕು ಅಂತ. ದೇವದುರ್ಗ ತಾಲೂಕಿನ ಗಟ್ಟೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 108 ತುರ್ತು ವ್ಯವಸ್ಥೆಗೊಂಡು ತಿಂಗಳು ಗತಿಸುತ್ತಿದ್ದರೂ ಯಾವುದೇ ವ್ಯವಸ್ಥೆ ಮಾಡುವಲ್ಲಿ ಆರೋಗ್ಯ ಇಲಾಖೆ ವಿಫಲವಾಗಿದೆ. ವೈದ್ಯರು, ಸಿಬ್ಬಂದಿ, ಔಷಧಿ ಕೊರತೆಗಳ ಮಧ್ಯೆ ವಾಹನ ವ್ಯವಸ್ಥೆ ಜನರಿಗೆ ದೊರೆಯದೆ ಹೋಗಿದೆ ಎಂದು ಸೋಮವಾರ 11 ಗಂಟೆಗೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮುಖಂಡ ರಾಜಪ್ಪ ಸಿರ್ವರ್ಕರ್ ಆರೋಪಿಸಿದರು. ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸರಿಸುಮಾರು 50 ಹಳ್ಳಿಗಳು ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಗೆ ಸೇರಿವೆ. ಆದರೆ ಇಲ್ಲಿ ಆರೋಗ್ಯ ಕೇಂದ್ರಕ್ಕೆ ಅನಾರೋಗ್ಯ ಅವಸರವಿದೆ ಎಂದು ಅಸಮಾಧಾನ ಹೊರಹಾಕಿದರು.
ಗುರುಗಳಿಗೆ ವಂದಿಸ್ತಾ ಈ ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರಾಥಮಿಕ ಕೇಂದ್ರಗಳಿಂದ ಹೋಬಳಿ ಕೇಂದ್ರದಲ್ಲಿ ವಿಶೇಷವಾಗಿ ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಹಳ ದೊಡ್ಡ ಸಮಸ್ಯೆ ಎದುರಿಸ್ತಾ ಇದ್ದೀವಿ ನಾವು. ಇವತ್ತು ಸರ್ಕಾರ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಗಬ್ಬೂರಲ್ಲಿ 108 ಅಂಬುಲೆನ್ಸ್, ಆಮೇಲೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ, ಅಲ್ಲಿ ವೈದ್ಯರ ಕೊರತೆ ಬಹಳ ಎದ್ದು ಕಾಣಿಸ್ತದೆ. ಅದಕ್ಕೆ ಮಾಧ್ಯಮದ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಗರ್ಭಿಣಿ ಹೆಣ್ಮಕ್ಳು ಆಸ್ಪತ್ರೆಗೆ ಬರಬೇಕಾದ್ರೆ ಗಬ್ಬೂರು ಹೋಬಳಿಯಲ್ಲಿ 50 ಹಳ್ಳಿಗಳು ಒಂದು ಹೋಬಳಿ ಕೇಂದ್ರ ಸ್ಥಾನಕ್ಕೆ ಬರ್ತಾರೆ. PHCಗೆ ರಾಯಚೂರು ತಾಲೂಕಿನ 12 ಹಳ್ಳಿಗಳು ಸಹಿತ ನಾವು ಗಬ್ಬೂರು ಬರ್ತಾರೆ. ಇವತ್ತು ಗರ್ಭಿಣಿ ಹೆಣ್ಮಕ್ಳು ವಾಹನದ ಮುಖಾಂತರ 108 ವಾಹನದ ಮುಖಾಂತರ ಅವಸರವಾಗಿ ಬರ್ಬೇಕಂದ್ರೆ ಆ ವಾಹನ ಕೆಟ್ಟಿಂದ 6 ತಿಂಗಳಾದ್ರೂ ಸಹಿತ ಇವತ್ತು ಯಾವುದೇ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದು ಬಹಳ ಖಂಡನೀಯ ಅಂತಕ್ಕಂಥದ್ದು ನಾನು ಈ ಸಂದರ್ಭ ಹೇಳಕ್ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ಎಲ್ಲದರಲ್ಲಿ ಹೃದಯ ಜಾಸ್ತಿ ಆಗಿರೋದ್ರಿಂದ ಎಷ್ಟೋ ಒಂದು ಜನರು ನಾವು ಹೃದಯ ತೊಂದರೆ ಆದ ಅಂತೇಳಿ ಫೋನ್ ಮಾಡಿದ್ರು ಸಹಿತ ಸಮಯಕ್ಕೆ ಸರಿಯಾಗಿ ಆಂಬುಲೆನ್ಸ್ ಸಿಗ್ತಾ ಇಲ್ಲ. ಇದು ಒಂದು ನೋಡಿದ್ರೆ ಬಹುಶಃ ಸರ್ಕಾರ ಜನರ ಬಗ್ಗೆ ಬಹಳ ನಿಷ್ಕಾಳಜಿ ವಹಿಸಿದ ಅನ್ನೋದನ್ನ ನಮ್ಗೆ ಗೊತ್ತಾಗ್ತದೆ ಮೇಲ್ನೋಟಕ್ಕೆ. ಆ ಕಾರಣಕ್ಕಾಗಿ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತೀವಿ. ಬಹುಶಃ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಆರೋಗ್ಯ ಅಧಿಕಾರಿಗಳು ಗಮನ ಹರಿಸಲಿಲ್ಲ ಅಂತಂದ್ರೆ, ತಕ್ಷಣ ನಮಗೆ ಆಂಬುಲೆನ್ಸ್ ಒದಗಿಸಲಿಲ್ಲ ಅಂತಂದ್ರೆ ನಾವು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಕತೆ ಸಂಬಂಧ ಹೇಳಕ್ ಬಯಸ್ತಾ ಇದ್ದೀವಿ. ಈ ಒಂದು ಉಸ್ತುವಾರಿ ಸಚಿವರು ಶರಣ ಪ್ರಕಾಶ್ ಪಾಟೀಲ್ ಅವರು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಯಾಕಂದ್ರೆ ಜನರಿಗೆ ಆರೋಗ್ಯ ಕೊಡಲಿಲ್ಲ ಅಂತಂದ್ರೆ ಮತ್ತೆ ಇದರಿಂದ ಏನು ಸಾರ್ಥ ಅಂತಕ್ಕಂಥದನ್ನ ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ದಯಮಾಡಿ ನೀವು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಮಾಡೋದ್ರ ಮುಖಾಂತರ ಈ ಒಂದು ಸಮಸ್ಯೆಗೆ ಶೀಘ್ರ ಪರಿಹಾರ ಕೊಡಬೇಕು. ಆ ಗಬ್ಬೂರು PHCಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು. ಅಲ್ಲಿ ಔಷಧಿಗಳ ಕೊರತೆ ಇದೆ, ಆಮೇಲೆ ಡಾಕ್ಟರ್ಗಳ ಕೊರತೆ ಇದೆ, ಸರಿಯಾದ ರೀತಿಯಲ್ಲಿ ಡಾಕ್ಟರ್ಗಳು ಬರ್ತಾ ಇಲ್ಲ, ಅಲ್ಲಿ ಸಿಬ್ಬಂದಿಗಳಿಲ್ಲ, ಯಾವುದು ಡಿ ಗ್ರೂಪ್ ಸಿಬ್ಬಂದಿಗಳಿಲ್ಲ. ದಯಮಾಡಿ ಕೂಡಲೇ ಆ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದನ್ನ ಈ ಒಂದು ಮಾಧ್ಯಮದ ಮುಖಾಂತರ ಒತ್ತಡ ಮಾಡ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆದಿದೆ. ಯಾಕಂದ್ರೆ ವ್ಯವಸ್ಥಾಪಕ ನಿರ್ದೇಶಕರು ಅಟ್ಟಿ ಚಿನ್ನದ ಗಣಿ ಶಿಲ್ಪಾ ಆರ್ ಮೇಡಮ್ ಅವರು ಮತ್ತು ಆಮೇಲೆ ವೆಂಕಟೇಶ್ ಮೂರ್ತಿ ಮತ್ತು ಅನಿಲ್ ಕುಮಾರ್ ಜೆ, ಆಕಾಶ್ ರೆಡ್ಡಿ ಇವರೆಲ್ಲ 4 ಜನ ಅಧಿಕಾರಿಗಳು ಅಕ್ರಮವಾಗಿ ಮರಳ ದಂಧೆಯಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಇವ್ರ ವಿರುದ್ಧ ನಾವು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೇವೆ. ಆದರೂ ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ. ಇದಾದರೆ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನಲ್ಲಿ ಅಲ್ಲಿ ಚೌಡೇಶ್ವರಾಳು ಮತ್ತು ಸೂಗೂರು ಬ್ಲಾಕ್ನಲ್ಲಿ ಅಲ್ಲಿ 2 ಬ್ಲಾಕ್ನಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆದಿದೆ. ನಿರಂತರವಾಗಿ ಸಾಗಾಣಿಕೆ ಆಗ್ತದೆ. ಹಲವಾರು ನಾವು ಲೋಕಾಯುಕ್ತ ಕೇಸ್ಗಳಾಗಿರ್ಬೋದು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳಾಗಿರ್ಬೋದು ಹಾಕಿದ್ರು ನಿರಂತರವಾಗಿ ಸಾಗಾಣಿಕೆ ಆಗ್ತದೆ. ಹಾಗಾಗಿ ಇದರಲ್ಲಿ ರಾಜಕೀಯ ವ್ಯಕ್ತಿಗಳಾದ ಏನು ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ ಇಟ್ಟಿಗಿ ಸಾಹೇಬ್ ಇರ್ಬೋದು ಮತ್ತು ಶರಣಬಸವಗೌಡ ದಶನಪುರ ಅವರು ಇರ್ಬೋದು, ಇವರ ಕುಮ್ಮಕ್ಕಿನಿಂದ ಇವತ್ತು ಜಿಲ್ಲೆಯಾದ್ಯಂತ 2 ಜಿಲ್ಲೆಗಳಲ್ಲಿ ಅಕ್ರಮಗಳು ಸಾಗಾಣಿಕೆ ಆಗ್ತದೆ. ಹಾಗಾಗಿ ಮಾಧ್ಯಮದ ಸ್ನೇಹಿತರಿಗೆ ನಾನು ಹಲವಾರು ಬಾರಿ ಮನವಿ ಮಾಡಿದ್ದೇನೆ, ನಿರಂತರವಾಗಿ ಇನ್ನೂ ಮನವಿ ಮಾಡ್ತಿದ್ದೇನೆ. ಯಾಕಂದ್ರೆ ಯಾದಗಿರಿ ಏನು ಕಳೆದ ಹಿಂದಿನ ಸರ್ಕಾರದಲ್ಲಿ ಪ್ರಭು ಚವ್ಹಾಣ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು. ಆ ಸಂದರ್ಭದಲ್ಲಿ ದಶನಪುರ ಶರಣಬಸವಗೌಡರು ಶಾಸಕರು ಅವಾಗ ಮೀಟಿಂಗ್ KDP ಮೀಟಿಂಗ್ ನಲ್ಲಿ ಅವರು ತರಾಟೆಗೆ ತಗೋತಿದ್ರು. ಏನು ಅಕ್ರಮವಾಗಿ ಓರ್ಲೋಡು 25 ಟನ್ ರಾಟಿ ತಗೊಂಡು ಹೆಚ್ಚುವರಿಯಾಗಿ 25 ಟನ್ ಮರಳು ತುಂಬಿ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಿರೋದ್ರಿಂದ ಸಾರ್ವಜನಿಕ ರಸ್ತೆಗಳೆಲ್ಲ ಹಾಳಾಗ್ತಾ ಇದಾವೆ ಮತ್ತು 1 ರಾಟಿಯಿಂದ 2-3 ಟ್ರಿಪ್ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಿರೋದ್ರಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತದೆ ಅಂತ ಹಲವಾರು ತೊಂದರೆ ಕೊಟ್ಟರು. ಯಾರು ಪ್ರಭು ಚವ್ಹಾಣ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ. ಈಗ ಅವರೇ ಲೂಟಿ ಮಾಡ್ತಿದ್ರೆ ಅವ್ರು ತಮ್ಮಂದ್ರು ಆಪರೇಷನ್ ಮಾಡೋ ದಶನಪುರ ಇವತ್ತಿಷ್ಟು ಮಂತ್ರಿ ಅಂತ ಒಳ ಒಪ್ಪಂದದಿಂದಾಗಿ ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ. ಹಾಗಾಗಿ ಮಾಧ್ಯಮದ ಸ್ನೇಹಿತರಲ್ಲಿ ನಾವು ಮನವಿ ಮಾಡೋದಷ್ಟೇ, ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ ಸರ್, ಆಗ್ತದೆ ಸರ್.
ಹರಕೇರ ತಾಲೂಕಿನ ಕೊತ್ತುದೊಡ್ಡಿ ಗ್ರಾಮದ ಹಿರೇಗುಡ್ಡಯ್ಯ ದೇವಸ್ಥಾನದ ಬಳಿಯ ಸರ್ಕಾರಿ ಪ್ರೌಢಶಾಲೆ ಹತ್ತಿರ ಚಿರತೆ ಹಸುವಿನ ಮೇಲೆ ದಾಳಿ ನಡೆಸಿದ ಘಟನೆ ಭಾನುವಾರ ಬೆಳಕಿಗೆ ಬಂದಿದೆ. ಸೋಮವಾರ ಬಟಲಗಿನ ಜಾವ 5 ಗಂಟೆಗೆ ಭೀಮಣ್ಣ ಗುಂತಗೋಳ ಎಂಬ ರೈತನಿಗೆ ಸೇರಿದ ಹಸುವಿನ ಮೇಲೆ ಚಿರತೆ ಶನಿವಾರ ಮಧ್ಯರಾತ್ರಿ ದಾಳಿ ನಡೆಸಿ ಅದರ ಹೊಟ್ಟೆಯ ಭಾಗವನ್ನು ಬಗಿದು ತಿಂದಿದೆ. ಈ ಘಟನೆಯಿಂದ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ. ಚಿರತೆ ಪತ್ತೆಗೆ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ಚಿರತೆಯ ಚಲನವಲನದ ಮೇಲೆ ನಿಗಾ ವಹಿಸಿದ್ದಾರೆ.